ರಾಯರ ಪವಾಡ ಒಂದಲ್ಲ ಎರಡಲ್ಲ, ಅಂಥದ್ದೇ ಒಂದು ಮಹಾಪವಾಡ ಹಾವೇರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ವೈದ್ಯರು ಬದುಕಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಸ್ಥಿತಿಯಲ್ಲಿದ್ದ MBBS ವಿದ್ಯಾರ್ಥಿನಿಯೊಬ್ರು ಇದೀಗ ಚೇತರಿಸಿಕೊಂಡಿರುವ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಅಪರೂಪದ ಆಟೋಇಮ್ಯೂನ್ ಕಾಯಿಲೆಯಿಂದ ಬಳಲುತ್ತಿದ್ದ ಯುವತಿ ವೀಲ್ ಚೇರ್ಗೆ ಸೀಮಿತವಾಗಿದ್ಲು. ಇದೀಗ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರುವುದು ಕುಟುಂಬದಲ್ಲಿ ಸಂತಸವನ್ನ ಮೂಡಿಸಿದೆ. ಹಾವೇರಿ ಜಿಲ್ಲೆಯ ನೆಗಳೂರು ಗ್ರಾಮದ ಶಿವಪ್ಪ ನೆಗಳೂರು ಅವರ ಪುತ್ರಿ ನಿವೇದಿತಾ ಗದಗದಲ್ಲಿ MBBS ಫೈನಲ್ ಇಯರ್ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿ. ಕೆಲ ದಿನಗಳ ಹಿಂದೆ ಅಪರೂಪದ ಆಟೋಇಮ್ಯೂನ್ ಕಾಯಿಲೆಗೆ ತುತ್ತಾಗಿದ್ದ ನಿವೇದಿತಾ ಪದೇ ಪದೇ ಮೂರ್ಛೆ ಹೋಗುವುದು ಹಾಗೂ ಕೈಕಾಲುಗಳ ಸ್ವಾಧೀನ ಕಳೆದುಕೊಳ್ಳುವಂತ ಗಂಭೀರ ಸಮಸ್ಯೆ ಎದುರಿಸ್ತಾ ಇದ್ರು. ಈ ಪರಿಣಾಮವಾಗಿ ವೀಲ್ ಚೇರ್ಗೆ ಸೀಮಿತವಾಗಿದ್ದ ನಿವೇದಿತಾಗೆ ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಆದ್ರೆ ಮಣಿಪಾಲ್ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ಕುಟುಂಬಸ್ಥರು ಅಲೆದಾಡಿದ್ರು ನಿರೀಕ್ಷಿತ ಚೇತರಿಕೆ ಕಂಡು ಬಂದಿರಲಿಲ್ಲ. ಒಂದ್ ಹಂತದಲ್ಲಿ ಆಕೆಯ ಬದುಕಿನ ಬಗ್ಗೆ ವೈದ್ಯರು ಆತಂಕ ವ್ಯಕ್ತಪಡಿಸಿದ್ರು ಎಂದು ಕುಟುಂಬದವರು ತಿಳಿಸಿದ್ದಾರೆ. ಇಂತಹ ಕಷ್ಟದ ಸಮಯದಲ್ಲಿ ಕುಟುಂಬಸ್ಥರು ರಾಯರ ಮೊರೆ ಹೋಗಿದ್ದಾರೆ. ಹೊಸರೀತಿ ರಾಯರ ಮಠಕ್ಕೆ ಸುಬುಧೇಂದ್ರ ತೀರ್ಥ ಶ್ರೀಗಳು ಆಗಮಿಸಿದ್ದ ವೇಳೆ ನಿವೇದಿತಾಳನ್ನ ಕುಟುಂಬಸ್ಥರು ಕರೆದುಕೊಂಡು ಹೋಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಈ ವೇಳೆ ಶ್ರೀಗಳು ನಿವೇದಿತಾಳಿಗೆ ಮಂತ್ರಾಕ್ಷತೆ ನೀಡಿ 5 ವಾರಗಳ ಕಾಲ ಮಠಕ್ಕೆ ನಡೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಇದಾದ ಕೆಲವೇ 3 ವಾರಗಳಲ್ಲಿ ನಿವೇದಿತಾಳ ಆರೋಗ್ಯದಲ್ಲಿ ಗಮನಾರ್ಹ ಚೇತರಿಕೆ ಕಂಡು ಬಂದಿದೆ. ವೀಲ್ ಚೇರಿಗೆ ಸೀಮಿತವಾಗಿದ್ದ ಯುವತಿ ಇದೀಗ ಚೇತರಿಸಿಕೊಳ್ಳುತ್ತಿರುವುದು ಕುಟುಂಬಕ್ಕೆ ಸಂತಸವನ್ನ ತಂದಿದೆ. ರಾಯರ ಆಶೀರ್ವಾದದಿಂದಲೇ ಮಗಳು ಬದುಕುಳಿದು ಮತ್ತೆ ಚೇತರಿಸಿಕೊಳ್ಳುತ್ತಿದ್ದಾಳೆ ಎಂದು ಕುಟುಂಬಸ್ಥರು ಭಕ್ತಿ ಭಾವದಿಂದ ಹೇಳಿಕೊಂಡಿದ್ದಾರೆ. ಈ ಘಟನೆ ಇದೀಗ ಸ್ಥಳೀಯವಾಗಿ ಗಮನ ಸೆಳೆದಿದ್ದು ನಿವೇದಿತಾಳ ಚೇತರಿಕೆಯ ಕುರಿತು ವೈದ್ಯಕೀಯವಾಗಿ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಿದೆ. ಸರ್, ನನಗೆ ಗಾಬಾ ಬಿ ಆಟೋಇಮ್ಯೂನ್ ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸ್ ಆಯಿತು. ಆ ಡಯಾಗ್ನೋಸ್ ಆದಮೇಲೆ ಬರೀ ಫಿಟ್ಸ್ ಬರೋಕ್ಕೆ ಶುರುವಾಯಿತು ಮೇಲೆ. ಸೊ ಆವಾಗ ನನ್ನ ಟ್ರೀಟಿಂಗ್ ಮಾಡೋ ಡಾಕ್ಟರ್ ಅಮೃತ್ ಸರ್ ಅವರು ಮತ್ತು ಅವ್ರ ಟೀಮು ನನಗೆ ICUಗೆ ಶಿಫ್ಟ್ ಮಾಡಿದರು. ಸೊ ಅಲ್ಲಿ 18ರಿಂದ 20 ದಿನ ಇದ್ವಿ. ಅಲ್ಲಿರೋದು ಏನೂ ಲಕ್ಷ್ಯ ಇರಲಿಲ್ಲ ನನಗೆ. ಸೊ ಲಾಸ್ಟ್ 3 ಡೇಸು ನಮ್ಮ ಪಪ್ಪ ಮಮ್ಮಿಗೆ ಹೇಳಿದರು ಅವರು, ಸೊ ಇವಳು ಉಳಿದಾದರೂ ಉಳಿಬೋದು, ನಮ್ಮ ಕಡೆ ಏನೂ ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ ಅಂತ ಹೇಳಿದರು, ನೀವು ದೇವ್ರ ಮೊರೆ ಹೋಗ್ರಿ ಅಂತ. ಸೊ ಅವಾಗೆಲ್ಲ ಇಲ್ಲಿ ಹೊಸರೀತಿಯಲ್ಲಿರೋ ಮಠಕ್ಕೆ ಹೋಮ ಅವನ್ನ ಎಲ್ಲ ಮಾಡಿಸಿದ್ರು, ಕ್ಷೀರಾಭಿಷೇಕ ನಮ್ಮ ಅಕ್ಕ ಅವರೆಲ್ಲ ಮಾಡಿಸಿದ್ರು. ಆವಾಗ ನಾನು ಹುಷಾರಾಗಿ ಬಂದಮೇಲೆ ಸುಬುಧೇಂದ್ರ ತೀರ್ಥರು ಇಲ್ಲಿ ಹೊಸರೀತಿಗೆ ಬಂದಿದ್ದರು. ಸೊ ಆವಾಗ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಅವ್ರ ಆಶೀರ್ವಾದ ಆಗಲಿ ನಿನಗೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಅದು ತೀರ್ಥರು ನನ್ನ ವೀಲ್ ಚೇರಲ್ಲಿ ಹೋಗಿದ್ದೆ. ಸೊ ಅವಾಗ ನಂಗೆ ನಡೆಯೋಕ್ಕೆ ಬರ್ತಿರಲಿಲ್ಲ. ಎಲ್ಲ ಕೆಲಸನೂ ಕೂತ್ಕೊಂಡಲ್ಲೇ ಮಾಡಬೇಕಿತ್ತು, ಕೂತ್ಕೊಂಡಲ್ಲೇ ಹೋಗಬೇಕಿತ್ತು. ಅವಾಗ ನಿಂದ್ರಕ್ಕೂ ಬರ್ತಿರಲಿಲ್ಲ ನನಗೆ. ಸೊ ವೀಲ್ ಚೇರಲ್ಲಿ ಹೋಗಿದ್ದೆ. ಆವಾಗ ಗುರುಗಳ ಆಶೀರ್ವಾದ ಮಾಡಿ 5 ವಾರ ನೀವು ಇಲ್ಲಿಗೆ ಮಠಕ್ಕೆ ಬಂದು ನಡ್ಕೊಳ್ರಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋದರು. ಮತ್ತು ಇದೊಂದು ಫೋಟೋ ಕೊಟ್ಟರು. ಅದಾದಮೇಲೆ ನಾವು ಹೊಸರೀತಿ ಮಠಕ್ಕೆ ಹೋಗ್ತಾ ಇದ್ವಿ. ಇಂಜೆಕ್ಷನ್ ಸಂಬಂಧ 1 ವಾರ ಹೋಗೋಕ್ಕಾಗಲಿಲ್ಲ. ಬಟ್ ಮೊನ್ನೆ ಒಂದು 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. 3ನೇ ವಾರ ಇನ್ನೇನು ಮಠಕ್ಕೆ ಹೋಗೋ ದಿನ ಹಿಂದಿನ ದಿನ, ನಾಳೆ ಮಠಕ್ಕೆ ಹೋಗ್ತೀನಿ ಅಂದರೆ ಹಿಂದಿನ ದಿನ ನಾನು ಎದ್ದು ನಿಂತೆ. ಸೊ ಮಠಕ್ಕೆ ಅವಾಗ ನಡ್ಕೊಳ್ತಾನೆ ಹೋದೆ. ಸೊ ಅಜ್ಜರು ಹೇಳ್ದಂಗೆ 5 ವಾರ ಅಲ್ಲ, 3ನೇ ವಾರಕ್ಕೆ ನಂಗೆ ಹುಷಾರಾಯಿತು. ಮೊದಲೆಲ್ಲ ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ, ಮಣಿಪಾಲ್ ಹಾಸ್ಪಿಟಲ್, ವಿವೇಕಾನಂದ ಹಾಸ್ಪಿಟಲ್ ಹುಬ್ಳಿ, ಮತ್ತು ನಿಮ್ಯಾನ್ಸ್ ಬೆಂಗಳೂರು, ಆಮೇಲೆ ಇವಾಗ ಕಿಮ್ಸ್ ಹುಬ್ಳಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀನಿ ಸರ್. ಮೊದಲೆಲ್ಲ ಅಷ್ಟು ನಂಬ್ತಿರ್ಲಿಲ್ಲ ಸರ್ ನಾನು. ದೇವ್ರ ಹೌದು ಸರ್. ಹೆಚ್ಚಾಗಿ ಕೆಲವರು ದೇವ್ರ ಮೊರೆ ಹೋಗ್ತಾರೆ, ಕೆಲವರು ವೈದ್ಯಕೀಯ ವಿಜ್ಞಾನದ ಮೊರೆ ಹೋಗ್ತಾರೆ. ಹೌದು ಸರ್. ವಿಜ್ಞಾನದ ಮುಂದೆ ಯಾವ ದೇವ್ರನ್ನೂ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನಾನು ಹಾಗೆ ನಂಬಿದ್ದೆ ಸರ್. ನೀವು ವಿಜ್ಞಾನ ಒಂದು ವೈದ್ಯಕೀಯ ಸ್ಟೂಡೆಂಟ್ ಆಗಿ ದೇವರನ್ನ ಎಷ್ಟು ಮಟ್ಟಿಗೆ ನಂಬ್ತೀರಿ, ಮತ್ತು ಈಗ ನಿಮಗಾಗಿರೋ ಪವಾಡ ಅಂತ ಅನಿಸ್ತಾ ಇದೆ ನಿಮಗೆ? ಸರ್, ಮೊದಲೆಲ್ಲ ಅಷ್ಟು ದೇವ್ರನ್ನ ನಂಬ್ತಿರ್ಲಿಲ್ಲ ನಾನು. ಇವಾಗ ಹೌದು ದೇವ್ರಿದ್ದಾರೆ ಅಂತ ಅನಿಸ್ತಿದೆ ಸರ್. ಅವರೇ ಅಲ್ವಾ ಸರ್ ನನಗೆ ಈ ಥರ ಶಕ್ತಿ ಕೊಟ್ಟು ಎದ್ದು ನಿಲ್ಲಿಸಿದ್ದು. ಸೊ ಹೌದು, ವಿಜ್ಞಾನಕ್ಕೂ ಹೆಚ್ಚಿಗೆ ಮಿಗಿಲಾಗಿದ್ದಿದ್ದು ಪವಾಡನೇ ಸರ್. ನಂದು ಮಿರಾಕಲ್ಲೇ ಆಗಿದೆ ಸರ್ ನನ್ನ ಲೈಫಲ್ಲಿ. ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಎಷ್ಟು ದಿನ ಆಯ್ತು ಮನೆಗೆ ಬಂದು? ಸೊ ತಿಂಗಳ ತೊಗೋತೀವಿ ಸರ್ ನಾವು ಟ್ರೀಟ್ಮೆಂಟು. 3-4 ದಿನ ಅಲ್ಲೇ ಅಡ್ಮಿಟ್ ಇರ್ತೀವಿ. ಇವಾಗ 3ನೇ ಇಂಜೆಕ್ಷನ್ ಮುಗೀತು ಸರ್ ನಂದು. ಸೊ 3 ಡೇಸ್ ಇದ್ದು ಬರ್ತೀವಿ. 6 ಮಂತ್ಸ್ ತೊಗೊಳಕ್ಕೆ ಹೇಳಿದ್ದಾರೆ ಸರ್. ಇದು ಲಾಂಗ್ ಟ್ರೀಟ್ಮೆಂಟು. 3 ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ಹಾಕಬೇಕು.
ಸೊ ಇವಾಗ 3 ತಿಂಗಳಾಯಿತು ಸರ್. ನನಗೆ ನಡೆಯೋಕ್ಕೆ ಬರಲಾರ್ದೆ 6-7 ತಿಂಗಳಾಯಿತು ಸರ್. ಹಾಸ್ಪಿಟ್ಲಿಗೆ ಹೋಗ್ತಾ ಅವಾಗ ಫೆಬ್ರವರಿಯಿಂದನೂ ಹಾಸ್ಪಿಟಲ್ನಾಗ ಅದೀವಿ ಸರ್. ಇವಾಗ 3 ದಿನ ಅಷ್ಟೇ ಅಲ್ಲಿ ಹಾಸ್ಪಿಟ್ಲಲ್ಲಿದ್ದು, ಉಳಿದಿದ್ದ ದಿನ ಮನೇಲಿ ಇರ್ತೀವಿ. ಹಾಂ, ವೀಲ್ಚೇರಲ್ಲೇ ಹೋಗ್ತಿದ್ದೆ ಸರ್. ಈಗ ವೈದ್ಯರು ಹೇಳಿದ್ರು ದೇವ್ರ ಮೊರೆ ಹೋಗ್ರಿ. ಹಾಂ ಸರ್, ನಮ್ಮ ಅಮೃತ್ ಸರ್ HODನೇ, ನ್ಯೂರಾಲಜಿ HODನೇ ಹೇಳಿದರು, ನೀವು ದೇವ್ರ ಮೊರೆ ಹೋಗ್ರಿ. ನಂಗೆ ಕೈಲಾಗಿದ್ದು ಎಲ್ಲ ಟ್ರೀಟ್ಮೆಂಟು ಮಾಡೀನಿ ನಾನು. ನೀವು ದೇವ್ರ ಮೊರೆ ಹೋಗ್ರಿ, ಹೋಮ ಹವನ ಮಾಡಿಸ್ರಿ. ಅವಳಿಗಿನ್ನೂ ಯಾವ ದೇವ್ರ ಆಶೀರ್ವಾದ ಆಗಿಲ್ಲ ಅನಿಸುತ್ತೆ. ನೀವು ದೇವ್ರ ಮೊರೆ ಹೋಗ್ರಿ. ಪ್ರತಿ ಸಲನೂ ಇದನ್ನೇ ಹೇಳ್ತಿದ್ರು ಸರ್ ಅವರು. ನೀವು ಎದ್ದು ನಿಲ್ಬೇಕಾದ ದಿನ ಏನಾದರೂ ನಿಮಗೆ ಕನಸು ಅಥವಾ ಹಿಂಗೇನಾದರೂ ಈ ಥರ ಏನಾದರೂ ಬಂದಿತ್ತ, ಅಥವಾ ನಿಮಗೇನಾದ್ರೂ ಆಶ್ಚರ್ಯಕರ ಸಂಗತಿ ನೆನಪು ಅಥವಾ ಹಿಂಗೇನಾರು ಆಗಿತ್ತ? ಕನಸೇನೂ ಇರಲಿಲ್ಲ ಸರ್. ಹಿಂಗೆ ಅದು ನಾನು ತುಂಬ ಬೇಜಾರಾಗಿದ್ದೆ ಸರ್ ಅವತ್ತಿನ ದಿನ. ಅಪ್ಪ ಅಮ್ಮಂಗೂ ಬೇಜಾರು ಮಾಡಿ, ಸಿಟ್ಟು ಮಾಡಿ, ನನ್ನ ಜೀವನ ಇಲ್ಲೇ ಆಯ್ತು, ನಂಗೆ ಹೊರಗೆ ಕರ್ಕೊಂಡು ಹೋಗ್ರಿ, ನಾನು ಹೊರಗೆ ಹೋಗಬೇಕು, ಬೇರೆ ಜನರ ಜೊತೆ ಮಾತಾಡಬೇಕು, ಸಣ್ಣ ಮಕ್ಕಳ ಜೊತೆ ಆಟ ಆಡಬೇಕು, ಇದೆಲ್ಲ ಅನಿಸಿತ್ತು ಸರ್ ನನಗೆ. ಸೊ ಅವತ್ತು ಹೋದೆ, ಅಪ್ಪ ಅಮ್ಮಂಗೂ ಬೇಜಾರು ಮಾಡಿ ಇದು ನಂಗೆ ಸೋತ್ಬಿಟ್ಟಿದ್ದೆ ಸರ್. ನಾನು ಅವತ್ತು ಅಮ್ಮನ ಕಡೆ ಹೋಗಿ, ಅಮ್ಮ ನೀನು ಹೋಗು, ನಾನು ಒಬ್ಬಳೇ ಇರ್ತೇನೆ ಅಂತ ರೂಮಲ್ಲಿ ಹಿಂದೆ ಒಬ್ಬಳೇ ಇದ್ದೆ ಸರ್. ಅವಾಗ ಏನು ಡಿಸೈಡ್ ಮಾಡಿದೆ ನಾನು, ದೇವ್ರ ಗುರುರಾಯನ್ ಇರೋದೇ ಆದರೆ ನಾನು ಎದ್ದು ನಿಲ್ತೀನಿ, ಇಲ್ಲ ಅಂದ್ರೆ ಈ ಕಡೆ ಮಂಚ ಐತಿ, ನನಗೆ ಈ ಕಡೆ ಕಣ್ಣಾರು ಕಳಿ, ಈ ಕಡೆ ಬಿದ್ದರೆ ತಲೆಯಾರು ಹೋಗಲಿ, ಇಲ್ಲ ಕೆಳಗೆ ಕುಂತ್ರೆ ಫ್ರ್ಯಾಕ್ಚರರು ಆಗಲಿ, ನಂಗೆ ಏನಾದರೂ ಆಗಲಿ, ನೀನು ನಂಬಿ ಹೇಳತ್ತೇನೆ ನಾನು. ಸೊ ದೇವ್ರೆ, ನೀ ಏನು ತೋರಿಸಿದ್ರು ನಾನು ಅದಕ್ಕೆ ರೆಡಿ ಇದ್ದೇನೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಕಳ್ಕೊಂಬಿಟ್ಟೆ, ನಾನು ಏನು ಸಾಧನೆ ಮಾಡೋಕ್ಕಾಗಲ್ಲ, ನೀನೇ ದಾರಿ ತೋರಿಸ್ಬೇಕು ನಂಗೆ ಅಂತ ಎದ್ದು ನಿಂತೆ ಸರ್. ನಂಗೆ ನಂಬಕ್ಕೆ ಆಗಲಿ ಸರ್, ನಾನು ಇದೆಲ್ಲ ಕನಸು ಅಂತ ಅನ್ಸತೈತಿ. ಸೊ ಅವಾಗ ಇಲ್ಲ, ಸಮಾಧಾನ ಮಾಡ್ಕೋಬೇಕು, ಈ ಕಡೆ ಸರ್ಕೊಂತ ಹೋದ್ವಿ ಸರ್. ಅದು ಆಯಿತು. ಮತ್ತು ಇಷ್ಟೇ ಸ್ಪೇಸ್ ಇದೆ ಸರ್, ತಡಿ ನಡಿಯೋಣ, ಒಂದು ಕಡೆ ಮಂಚ ಹಿಡ್ಕೊಂಡು ಸಡನ್ನಾಗಿ ಬೇಡ, ಒಂದು ಕಡೆ ಹಿಡ್ಕೊಂಡು ನಡೆಯತ್ತೆ ಸರ್. ಅದು ಬರಾಯಿತು. ಸೊ ಜೋರಾಗಿ ಬೆಡ್ ಮೇಲೆ ಕುಂತು ಭಾಳ ಆತ್ತೆ ಸರ್. ನನಗೆ ಇಷ್ಟು 6-7 ತಿಂಗಳು ಬಂದಿಲ್ಲ, ಈಗ ಸಡನ್ನಾಗಿ ಬಂತಲ್ಲ ನಿಲ್ಲಕ್ಕೆ ನನಗೆ ಅಂತ ಅಮ್ಮನ ಕರೆದೆ. ಅಮ್ಮಂಗೆ ಹಿಂಗೆ ಆಯಿತು ಅಂತ, ನೀ ಅಲ್ಲಿ ಕೂಡಮ್ಮನ ತೋರಿಸ್ತೀನಿ, ನಾನು ಒಂದೇನೋ ಮಾಡ್ತೀನಿ ಅಂತ ಎದ್ದು ನಿಂತ್ಬಿಟ್ಟೆ ಸರ್. ಅವ್ರಿಗೂ ಇದಾಗಿಲ್ಲ, ಒಂದು ಸ್ಟಿಕ್ಕರು ಬಿಡ್ಲಾರ್ದಂಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಬಂದೆ ಸರ್. ಇಷ್ಟು ದಿನ ನನ್ನ ಕೈಯಲ್ಲಿ ಇದಾಯಿತು. ಆ ದೇವ್ರ ಫೋಟೋ ನಮ್ಮ ಪಪ್ಪ ಕೊಟ್ಟಿದ್ರು ಮೊನ್ನೆ, ಇವ್ರಿಗೆ ಮೊರೆ ಹೋಗಮ್ಮ, ಇವ್ರಿಗೆ ನಂಬಮ್ಮ, ರಾಯರದಾರ ಅಂತಂದು, ಅದನ್ನು ತೊಗೊಂಡು ಬೀಸಿ ಹೋಗಿದೆ ಸರ್. ನಾನು ಯಾರೂ ಇಲ್ಲ ನನ್ನ ಪಾಲಿಗೆ, ಯಾರೂ ಮಾಡಿಲ್ಲ. ತಾಯ್ತಾ ಎಲ್ಲ ಕಟ್ಸಿದ್ರು ಸರ್ ನನಗೆ, ಒಂದು ತಾಯ್ತಾ ಇಲ್ಲ ಸರ್, ಎಲ್ಲ ಬಿಚ್ಚೋಗಿದೆ. ಯಾರೂ ಏನೂ ಒಳ್ಳೇದು ಮಾಡಿಲ್ಲ ನಂಗೆ. ತೀರ್ಥರು ಕೊಟ್ಟಿದ್ದ ಫೋಟೋ, ರಾಯರ ಫೋಟೋನೇ ಒಗ್ದಿದ್ದೀನಿ ಸರ್ ನಾನು. ಅದಾಗಿ 2-3 ದಿನಕ್ಕೆ ಎದ್ದು ನಿಂತೆ ಸರ್ ನಾನು. ಹಾಂ, ನಂಬಿಕೆ ಇದೆ ಸರ್. ನಿವೇದಿತಾ ಸರ್. ವಿಚಿತ್ರವಾದ ಕಾಯಿಲೆ ಉಟ್ಕೊಂಡಿತ್ತು. ನಾವೆಲ್ಲ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಬ್ಲಡ್ ಚೆಕಪ್ ಮಾಡಿಸಿದ ಮೇಲೆ ಈ ಮನಸ್ಸಿನಲ್ಲಿ ಅಲ್ಲಿ ಗೊತ್ತಾಯಿತು ಇದೊಂದು ಕಾಯಿಲೆ ಐತಿ ಅಂತ. ಇದೆಲ್ಲ ರೇರ್ ಕಾಯಿಲೆ, ಇದು ಭಾಳ ವಿಚಿತ್ರ, ಯಾರಿಗೂ ಬರದೇ ಇರೋಂಥದ್ದು ಅಂತ ಡಾಕ್ಟ್ರ್ ಹೇಳಿದರು. ಅಲ್ಲಿಂದ ನಾವು ಡಯಾಗ್ನೋಸಿಸ್ ಮಾಡಿಸಿದ್ವಿ ಹುಬ್ಳಿಯಲ್ಲಿ. ಅಮೃತ್ ಸರ್ ಅಂತ ತುಂಬ ಅವ್ರ ಟೀಮು ಎಲ್ಲ ಸೇರಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಹೇಳಿದರು, ಇದು ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ಇದು ತುಂಬ ರೇರು, ನಾವೆಲ್ಲ ಸ್ಟಡಿ ಮಾಡಿ ಅವಳಿಗೆ ಇದನ್ನ ಈ ಥರ ಟ್ರೀಟ್ಮೆಂಟ್ ಕೊಡಾತ್ತೀವಿ. ಇದು 6 ತಿಂಗಳಾಗ್ಬೋದು, ಇಲ್ಲ 3 ತಿಂಗಳಾಗ್ಬೋದು, ಇಲ್ಲ ವರ್ಷ ಆಗ್ಬೋದು, 2 ವರ್ಷ ಹೋಗೋದಾಕಿದು ಮೈಂಡ್ ಹೆಂಗೆ ಇದಾಗುತ್ತೆ, ರಿಕವರ್ ಆಗುತ್ತೆ, ಆ ಥರ ಅದ್ರ ಮೇಲೆ ಡಿಪೆಂಡು. ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಇದು ಲಾಂಗ್ ಟ್ರೀಟ್ಮೆಂಟ್ ತೊಗೊತಾ ಹೋಗಬೇಕು ಅಂದರು. ಆದರೂ ನಾವು ಧೈರ್ಯಗೆಡಲಿಲ್ಲ, ಟ್ರೀಟ್ಮೆಂಟ್ ತೊಗೊತಾ ಹೋದ್ವಿ. ICU ತುಂಬ ಜೀವ ಮರಣದ ಜೊತೆ ಹೋರಾಟ ಮಾಡಿದ್ಲು. ಆವಾಗ ಸರ್ ಹೇಳಿದರು, ಇಲ್ಲ ನನ್ನ ಪ್ರಯತ್ನ ನಂದೆಲ್ಲ ಮುಗೀತು, ಇನ್ನೆಲ್ಲ ದೇವ್ರ ಕಡೆ ಹೆಚ್ಚು, ಅವಳಿಗೆ ಏನು ನನ್ನ ಕಡೆಯಿಂದ ಏನೂ ಆಗ್ತಾಯಿಲ್ಲ, ಆಗಲಿಲ್ಲ, ದೇವರಲ್ಲಿ ಮೊರೆ ಹೋಗ್ರಿ, ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಅವ್ನು ಏನು ಮಾಡೋಕ್ಕಾಗ್ತಿಲ್ಲ ಆಯ್ತಂತ ಹೋಪ್ ಕಳ್ಕೊಂಡ್ರು ಸರು. ನಮಗೂ ಎಲ್ಲ ಹೇಳಿದರು, ಇಲ್ಲ ಅವಳಿಗಿನ್ನು ಆಗಲ್ಲ, ಇಷ್ಟೇ ಇರೋದು ಅವಳಿನ್ನು 3 ದಿನ, ಹಾಗೆ ಹಿಂಗೆ ಅಂತ ಹೇಳಿದರು. ಆದರೂ ಧೈರ್ಯಗೆಡಲಿಲ್ಲ. ಟ್ರೀಟ್ಮೆಂಟ್ ಕೊಡಿ ಸರ್, ನೀವೇ ನಮ್ಮ ಪಾಲಿಗೆ ದೇವರು. ಆ ದೇವ್ರ ರೂಪದಲ್ಲೇ, ರಾಘವೇಂದ್ರ ರೂಪದಲ್ಲೇ ಆ ಸರ್ ಬಂದು ನಮಗೆ ಟ್ರೀಟ್ಮೆಂಟ್ ಕೊಟ್ಟರು ಮಗಳಿಗೆ. ಕೊಟ್ಟ ಮೇಲೆ ನಾವು ಧೈರ್ಯ ಬಂದಿದೆ. ಮತ್ತು ದೇವ್ರ ಮೊರೆ ಹೋದ್ವಿ, ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ವಿ. ಮೊದಲು ನಾವು ನಮ್ಮ ಅತ್ತಿಗೆ ರಾಘವೇಂದ್ರ ಮಠಕ್ಕೆ ನಡ್ಕೋತಿದ್ವಿ. ಇತ್ಲಾಗ ನನ್ನ ಮಗಳಿಗೆ ಹುಷಾರಿಲ್ದ ನಾನು ಎಲ್ಲ ದೇವ್ರ ಮೇಲೂ ಹೋಪ್ಸ್ ಕಳ್ಕೊಂಬಿಟ್ಟೆ. ಯಾವ ದೇವ್ರಿಗೂ ಕೈ ಮುಗಿಯೋದಾಗಲಿ ಇದನ್ನು ಮಾಡೋದಾಗಲಿ ಮಾಡಲಿಲ್ಲ. ಇಂಥ ಮಗಳಿಗೆ ಹಿಂಗೆ ಆಯ್ತಲ್ಲಪ್ಪ, ಅದು ಸಡನ್ನಾಗಿ ಬಂದಿದ್ದು. ತುಂಬ ಜನ ಮಾತಾಡಿದ್ರು, ಇಲ್ಲೋ ಮೊದಲಿಂದ ಕಾಯಿಲೆ ಇತ್ತು, ಅವ್ರ ತಂದೆ ತಾಯಿ ಮುಚ್ಚಿಟ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂದರು. ದಯವಿಟ್ಟು ಅಂಥವ್ರು ಮೊದಲು ತಿಳ್ಕೊಬೇಕು ಇದನ್ನು. ಯಾವ ತಂದೆ ತಾಯಿನೂ ಕಾಯಿಲೆ ಇದ್ರೆ ನಮ್ಗೆ ಬಚ್ಚಿಟ್ಕೊಳ್ಳೋಂಗಿಲ್ಲ, ಮಕ್ಕಳಿಗೆ ತೋರಿಸ್ತಾರೆ. ಹೀಗೆಲ್ಲ ಮಾತಾಡಿದ್ರು. ಆದರೆ ನಾವು ಎದೆಗೆ ಹೊಂದಲಿಲ್ಲ, ಈ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಮತ್ತು ರಾಘವೇಂದ್ರ ಗುರುಜಿ ಹತ್ರ ಕರ್ಕೊಂಡು ಹೋದ್ವಿ. ಮಂತ್ರ ಸುಧೇಂದ್ರ ತೀರ್ಥರ ಆರಾಧನೆ ಇಲ್ಲಿ ಬಂದಿದ್ದರು ಹೊಸರತ್ತಿ ಮಠಕ್ಕೆ.
ಅಲ್ಲಿ ಕರ್ಕೊಂಡು ಹೋಗಾಗ ಮಗಳಿಗೆ ಆಶೀರ್ವಾದ ಮಾಡಿದರು. ನೀವೊಂದು 5 ವಾರ ನಡ್ಕೊಳ್ರಿ, ಒಳ್ಳೇದಾಗತ್ತೆ ಅವಳಿಗೆ ಅಂದರು. ನಾವು 3 ವಾರದಲ್ಲೇ ನಮ್ಮ ಮಗಳು ಎದ್ದು ನಿಂತ್ಕೊಂಡ್ಳು. ಅದು ರಾಯರ ಪವಾಡನೇ, ನಮ್ಮ ಮನೆ ದೇವರ ಆಶೀರ್ವಾದನೇ, ಎಲ್ಲ ಗುರು ಹಿರಿಯರ ಆಶೀರ್ವಾದನೇ ಅಂತ ಅಂದ್ಕೊಂಡು ಇವತ್ತು ರಾಯರನ್ನ ನೆನ್ಕೊಂಡು ರಾಯರು ಇದ್ದಾರೆ ಅನ್ನೋದನ್ನು ನಂಬಬೇಕು. ನಂಬಿದರೆ ದೇವರಿದ್ದಾನೆ ಅಂತ ನಾವು ತಿಳ್ಕೊತೀವಿ. ಈಗ ಸಣ್ಣ ವಯಸ್ಸಿನಾಗ ಮಗು ಹುಟ್ಟಿದ ಮೇಲೆ ಏನಾದರೂ ಆ ಥರ ಯಾವ ಥರನೂ ಇಲ್ಲ, ಸಮಸ್ಯೆ ಏನೂ ಇರಲಿಲ್ಲ ಅವಳಿಗೆ. ದಿಢೀರ್ನಾಗೆ ದಿಢೀರನೇ ಹಿಂಗಾಗಿತ್ತು. ಅವರು ಮೈಗ್ರೇನ್ ಅಂತ ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ನಾವು. ತೊಗೋತಿದ್ಲು, ಟ್ಯಾಬ್ಲೆಟ್ಸ್ರು ತೊಗೊತಾ ಇದ್ಲು. ಅದನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅವಳಿಗೆ. ಚೆನ್ನಾಗಿ ಓದ್ಕೊಂಡು, ಚೆನ್ನಾಗೇ ನಡ್ಕೊಂಡು, ಚೆನ್ನಾಗೇ ಇದ್ದಂತೆ ದಿಢೀರಂತ ಇದು 7 ತಿಂಗಳಲ್ಲಿ ಹಿಂಗಾಯಿತು. ಅವಳು ನಡೆಯೋಕ್ಕೂ ಆಗದೆ ಮನೆಯಲ್ಲೇ ಇದ್ಲು. ಈಗ 7 ತಿಂಗಳು, ಈಗ ಸಡನ್ನಾಗಿ 3 ತಿಂಗಳಿಂದ ಎದ್ದು ನಿಂತಿದ್ದಾಳೆ. ನಿಮ್ಮ ಮಗಳು ಈಗ ಅನಾರೋಗ್ಯ ಆದಾಗ ಯಾವ ರೀತಿ ಚಿಂತೆ ಇತ್ತು? ಈಗ ಅವರ ಅನಾರೋಗ್ಯ ಚೇತರಿಕೆ ಆಗೈತಿ. ಈಗ ನಾವೆಲ್ಲ ಹೋಪ್ಸೇ ಕಳ್ಕೊಂಡಿದ್ದು. ನಮಗೆಲ್ಲ ಬೆಳಕು ಅನ್ನೋ ಕಿಟಕಿ ಬಾಗಿಲೆಲ್ಲ ಮುಚ್ಚಿಬಿಟ್ಟಿದ್ದು. ಆದರೂ ಮಗಳು ಒಂದು ಧೈರ್ಯ ಏನೋ ಹೇಳ್ತಿದ್ಲು ಎಲ್ಲೋ ಒಂದು ಕಡೆ. ಆದರೆ ಇತ್ತಿತ್ಲಾಗ ಅವಳು ಕುಸ್ತು ಬಿಟ್ಟಿದ್ಲು. ಆಯಿತು ಇನ್ನೇನು ಇಲ್ಲ ಅಂತ. ಅವಳು ಧೈರ್ಯದ ಮೇಲೆ ನಾವು ಧೈರ್ಯದಿಂದ ಹೋಗ್ತಿದ್ವಿ. ಅವಳು ಕುಸ್ದಾಗ ನಾವು ತುಂಬ ಕುಸ್ತಿದ್ವಿ, ಆಯಿತು ಮುಗೀತು ಇನ್ನೇನು ಇಲ್ಲ ಅಂತ. ಆಮೇಲೆ ದೇವರಿದ್ದಾನೆ ಅಂತಂದು ನಮ್ಗೆ ರಾಯರಿಂದ ಇದಾಯಿತು. 2 ಒಬ್ಬಳು ಮಗಳು, ಒಬ್ಬ ಮಗ. ಅವನು ಮಗ MBBS ಮಾಡ್ತಿದ್ದಾನೆ. ಅವನು ಫಸ್ಟ್ ಇಯರ್ ಮಡಿಕೇರಿಲಿ ಓದ್ತಿದ್ದಾನೆ. ಇವಳು ಮಗಳು ಗದಗಲ್ಲಿ ಹೋಗ್ತಿದ್ದಾಳೆ, ಫೈನಲ್ ಇಯರ್ ಈ ಸರ್. ಅವರನ್ನು ನಂಬಿದ ಭಕ್ತರನ್ನ ರಾಯರ ಅನುಗ್ರಹ ಮಾಡ್ತಾರೆ. ರಾಯರ ಸೂತ್ರದಲ್ಲಿ ಸಂಜೋದಿವಾದನ ಅಂತ ಹೇಳ್ತಾರೆ. ಯಾರು ಅಜಂಗಾರೋ ಭವೇದೇವ ಗುರುರಾಜ ಪ್ರಸಾದತಃ ಅಂತ ಯಾರಿಗೆ ಅಲ್ಲಿಲ್ಲ ಅವರು ರಾಯರ ಅನುಗ್ರಹದಿಂದ ಉತ್ತಮ ನಡಿಗೆ ಉಳ್ಳವರಾಗಿ ಕಾಲುಳ್ಳವರಾಗಿ ಆಗ್ತಾರೆ ಅಂತ ಅನುಗ್ರಹವನ್ನ ನಿಮಗೆ ಮಾಡಿದ್ದಾರೆ. ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಆರಾಮಾಗಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೋಮವಾರ ಬರ್ತೀವಿ ಗುರುಜಿ. ಆಯ್ತು.